ಇನ್ನು ದೆಹಲಿ ಬಾಂಬ್ ಸ್ಫೋಟದಲ್ಲಿ ಸಾಕಷ್ಟು ಲಿಂಕ್ಗಳು ಕೂಡ ಇದೆ. ಅವರೆಲ್ಲರೂ ಕೂಡ ವೈದ್ಯರಾಗಿದ್ದಾರೆ. ವೈದ್ಯರ ಮೇಲೆ ಸಹಜವಾಗಿ ಅವರು ಜೀವ ಉಳಿಸುವಂಥ ಕೆಲಸ ಮಾಡಬೇಕು. ಆದರೆ ಈಗ ಇದೇ ವೈದ್ಯರ ಗ್ಯಾಂಗ್ ಈ ಒಂದು ಬಾಂಬ್ ಸ್ಫೋಟದಲ್ಲಿ ದೊಡ್ಡದೊಂದು ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡಿದೆ ಅನ್ನುವಂಥ ಈಗ ಅನುಮಾನಗಳು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತನಿಖೆ ಆಗ್ತಾ ಇದೆ. ಕೇವಲ ಒಬ್ಬ ಡಾಕ್ಟರ್ ಅಲ್ಲ, ಈ ಡಾಕ್ಟರ್ಗಳ ಗ್ಯಾಂಗೇ ಇದರಲ್ಲಿ ಇದೆ. ಇದರ ಜೊತೆಗೆ ಜೈಷ್ ಅನ್ನುವಂಥ ಉಗ್ರಗಾಮಿ ಸಂಘಟನೆ ಕೂಡ ಈ ಡಾಕ್ಟರ್ಗಳ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಲಿಂಕ್ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಈ ಟೆರರ್ ಲಿಂಕ್ ಹೇಗಿದೆ, ಡಾಕ್ಟರ್ ಲಿಂಕ್ ಹೇಗಿದೆ, ಯಾವುದದು ಗ್ಯಾಂಗ್, ಅದರ ಸಂಪೂರ್ಣ ವಿವರವನ್ನ ಈ ಸ್ಟೋರಿಲಿ ಹೇಳ್ತೀನಿ ನೋಡಿ. ದೆಹಲಿಯಲ್ಲಿ ಆದಂತ ಸ್ಫೋಟ ಅವರು ವೈದ್ಯರ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. 3 ಪೋಸ್ಟರ್ಗಳು, ಆ ಪೋಸ್ಟರ್ ಅಂಟಿಸಿದಂತಹ 3 ವ್ಯಕ್ತಿಗಳು ನೀಡಿದಂತಹ ಫರೀದಾಬಾದ್ನ ಒಂದು ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ, ದೊಡ್ಡ ಜಾಲವೇ ತೆರೆದುಕೊಳ್ಳುತ್ತೆ. ಇವರೆಲ್ಲ ವೃತ್ತಿಯಲ್ಲಿ ವೈದ್ಯರು, ಇನ್ನೊಬ್ಬರ ಜೀವ ಉಳಿಸಬೇಕಾದವರು. ಆದರೆ ಮಾಡ್ತಿರೋದು ಮಾತ್ರ ದೇಶಕ್ಕೆ ನಂಬಿಕೆ ದ್ರೋಹದ ಕೆಲಸ. ಹೌದು, ದೆಹಲಿ ಸ್ಫೋಟ ಪ್ರಕರಣದ ಹಿಂದೆ ಬರೀ ಉಮರ್ ಅಷ್ಟೇ ಅಲ್ಲ, ಕೆಲ ದಿನಗಳ ಹಿಂದೆ ಸ್ಫೋಟಕ ಸಿಕ್ಕಿದ್ದ ಫರೀದಾಬಾದ್ನ ನಂಟು ಕೂಡ ಇದೆ. ಬಿಳಿ ಕೋಟು ಧರಿಸಿಕೊಂಡು ವೈದ್ಯ ವೃತ್ತಿ ಮಾಡ್ತಿದ್ದವರು ಉಗ್ರರೊಂದಿಗೆ ಕೈ ಜೋಡಿಸಿರೋ ವಿಚಾರ ಬಟಾ ಬಯಲಾಗಿದೆ. ದೆಹಲಿ ಮಾತ್ರವಲ್ಲದೆ ಇಡೀ ದೇಶದ ನಾನಾ ಕಡೆಗಳಲ್ಲಿ ಇವರು ಮಾಡಿದ್ದ ಸಂಚು ಒಂದೊಂದಾಗಿ ಬಯಲಾಗ್ತಾನೆ ಇದೆ. ಇಡೀ ಚಿತ್ರಣ ಇರುವಂಥದ್ದು ಇದೇ ಯೂನಿವರ್ಸಿಟಿಲಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದಂಥ 3 ವೈದ್ಯರ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಇಲ್ಲಿ ಫರೀದಾಬಾದ್ನ ಒಂದು ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ ಅಂತ ಹೇಳಿದ್ರೆ, ಇದು ಪ್ರಮುಖವಾಗಿ ಫರೀದಾಬಾದ್ನ ಹೊರವಲಯಲ್ಲಿ ಇರುವಂಥದ್ದು. ಈಗಾಗಲೇ ನಾವು ಏನೋ ಒಂದು ಬೋರ್ಡ್ ಕೂಡ ನೋಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅಲ್ ಫಲಾಹ್ ಸ್ಕೂಲ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಅಂಡ್ ಹಾಸ್ಪಿಟಲ್ ಅಂತ ಇರುವಂಥದ್ದು. ಇದರಲ್ಲಿ 3 ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾದಂಥ ಆರೋಪಿಗಳಾದಂಥ ಡಾಕ್ಟರ್ ಮುಜಾಹಿಬುಲ್ ಆಗಿರ್ಬೋದು, ಉಮರ್ ಆಗಿರ್ಬೋದು, ಮತ್ತು ಶಾಹೀನ್, ಈಕೆಯು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಏನು ಸ್ಥಳಕ್ಕೆ NIA ಅಧಿಕಾರಿಗಳಾಗಿರ್ಬೋದು ಮತ್ತು ಸ್ಥಳೀಯ ಪೊಲೀಸರು ಕೂಡ ಭೇಟಿ ನೀಡಿ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದು ಈ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅಸಲಿಗೆ ಫರೀದಾಬಾದ್ನ ಟೆರರ್ ಡಾಕ್ಟರ್ಸ್ ಜಾಲ ಸಿಗೋದು ಜಮ್ಮು ಕಾಶ್ಮೀರದ ಒಂದು ಪೋಸ್ಟರ್ನಿಂದ. ಅಕ್ಟೋಬರ್ 19ರಂದು ಶ್ರೀನಗರದ ಹೊರವಲಯದಲ್ಲಿ ಪ್ರತೀಕಾರ ತೆಗೆದುಕೊಳ್ಳುತ್ತೇವೆ ಎಂದು ಗೋಡೆ ಮೇಲೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಬರಹ ಬರೆಯಲಾಗಿತ್ತು. ಈ ಪ್ರಕರಣ ಸಂಬಂಧ ಪೊಲೀಸರು ಆದಿಲ್ ಅಹಮದ್ ಅನ್ನ ವಶಕ್ಕೆ ಪಡೆದಿದ್ರು. ಇವನ ಸುಳಿವಿನ ಆಧಾರದ ಮೇಲೆ ಫರೀದಾಬಾದ್ನಲ್ಲಿ ಕಾಶ್ಮೀರ, ಹರಿಯಾಣ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಆಗ ಸಿಕ್ಕಿದ್ದೇ ಬರೋಬ್ಬರಿ 2900 kg ಸ್ಫೋಟಕ್ಕೆ ಬಳಸೋ ಅಮೋನಿಯಂ ನೈಟ್ರೇಟ್. 3 ಪೋಸ್ಟರ್ಗಳು, ಆ ಪೋಸ್ಟರ್ ಅಂಟಿಸಿದಂತಹ 3 ವ್ಯಕ್ತಿಗಳು ನೀಡಿದಂತಹ ವಿಚಾರಣೆ ವೇಳೆ ನೀಡಿದಂತಹ ಮಾಹಿತಿ ಆನಂತರ ದೊಡ್ಡ ಜಾಲವೇ ತೆರೆದುಕೊಳ್ಳುತ್ತೆ. ಆದರೂ ಕೂಡ ದೆಹಲಿಯಲ್ಲಿ ಆದಂಥ ಸ್ಫೋಟವನ್ನ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲಿ ಇವನು ಉಮರ್ ಏನಿದ್ದಾನೆ, ಈತ ಪ್ರತ್ಯೇಕವಾಗಿ ಈ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಆದಿಲ್ನ ಜಾಡು ಹಿಡಿದು ಹೊರಟಾಗ ಸಿಕ್ಕವನೇ ಈ ಡಾಕ್ಟರ್ ಮುಜಾಮಿಲ್. ಸ್ಫೋಟಕ ಪತ್ತೆ ಪ್ರಕರಣದಲ್ಲಿ ಡಾಕ್ಟರ್ ಮುಜಾಮಿಲ್ ಬಂಧನವಾಗಿತ್ತು. ಆಗ ಈತ ಜೈಷ್ ಎ ಮೊಹಮ್ಮದ್ ಮಾಡ್ಯೂಲ್ನ ಉಗ್ರ ಅನ್ನೋದು ಗೊತ್ತಾಗಿದೆ. ಮುಜಾಮಿಲ್ ಮೊಬೈಲ್ನಿಂದ ಪರಿಶೀಲನೆ ವೇಳೆ ದೆಹಲಿಯಲ್ಲಿ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಬಯಲಾಗಿದೆ. ಇಷ್ಟೇ ಅಲ್ಲದೆ ಮುಜಾಮಿಲ್ ಈ ವರ್ಷ ಹಲವು ಬಾರಿ ದೆಹಲಿಗೆ ಭೇಟಿ ನೀಡಿದ್ದ. ಮೊಬೈಲ್ನಲ್ಲಿ ಕೆಲ ಸೂಕ್ಷ್ಮ ಸ್ಥಳಗಳ ಚಿತ್ರಗಳು ಪತ್ತೆಯಾಗಿವೆ. ಮುಜಾಮಿಲ್ ಭೇಟಿ ಷಡ್ಯಂತ್ರದ ಭಾಗ ಎಂದು ಏಜೆನ್ಸಿಗಳು ನಂಬಿವೆ. ಇಷ್ಟು ಮಾತ್ರವಲ್ಲ, ಸ್ಫೋಟ ಪ್ರಕರಣದಲ್ಲಿ ಸಿಕ್ಕ ಶಾಹೀನ್ನ ರಹಸ್ಯ ಕೂಡ ಅಷ್ಟೇ ಭಯಾನಕವಾಗಿದೆ. ಈಕೆ ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಆಗಿತ್ತು. ಇವಳ ತನಿಖೆ ವೇಳೆ ದೆಹಲಿ ಸ್ಫೋಟದ ಬಗ್ಗೆ ಶಾಹೀನ್ ಸಹೀದ್ ಬಾಯ್ಬಿಟ್ಟಿದ್ದಾಳೆ. ದೆಹಲಿಯಷ್ಟೇ ಅಲ್ಲದೆ ದೇಶದ ಧಾರ್ಮಿಕ ಕೇಂದ್ರಗಳು ಟಾರ್ಗೆಟ್ ಲಿಸ್ಟ್ನಲ್ಲಿತ್ತು ಅನ್ನೋದನ್ನ ಶಾಹೀನ್ ಬಾಯ್ಬಿಟ್ಟಿದ್ದಾಳೆ. ವಾರಣಾಸಿ, ಅಯೋಧ್ಯೆಯಲ್ಲೂ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿರೋ ಬಗ್ಗೆ ಹೇಳಿದ್ದಾಳೆ. ಶಂಕಿತ ಉಗ್ರರ ಗ್ಯಾಂಗ್ ಒಂದು ಕಡೆ ಪ್ಲಾನ್ಗೆ ಕೈ ಹಾಕಿತ್ತು. ಆದರೆ ನಮ್ಮ ತನಿಖಾ ತಂಡಗಳು ಜಮ್ಮು ಹಾಗೂ ಹರಿಯಾಣದಲ್ಲಿ 2900 kg ಸ್ಫೋಟಕ ವಶಕ್ಕೆ ಪಡೆದಿತ್ತು. ತಕ್ಷಣ ಅಲರ್ಟ್ ಆದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಶುರು ಮಾಡಿದ್ರು. ಈ ಕಾರಣಕ್ಕೆ ಸಂಭವಿಸಬಹುದಾಗಿದ್ದ ದೊಡ್ಡ ದುರಂತ ತಪ್ಪಿದೆ. ಕಳೆದ ಜನವರಿ 26ರಂದು ಸ್ಫೋಟಕ್ಕೆ ಬಿಗ್ ಪ್ಲಾನ್. ಇನ್ನು ಕಳೆದ ಜನವರಿ 26ರಂದು ಸ್ಫೋಟಕ್ಕೆ ಬಿಗ್ ಪ್ಲಾನ್ ನಡೆದಿತ್ತು ಅನ್ನೋ ವಿಚಾರ ಬಯಲಾಗಿದೆ.
ಕೆಂಪುಕೋಟೆಯನ್ನೇ ಟಾರ್ಗೆಟ್ ಮಾಡಿದ್ದ ರಕ್ಕಸರು ದೀಪಾವಳಿಯಂದು ಕೂಡ ಸ್ಫೋಟಕ್ಕೆ ಸಂಚು ಮಾಡಿದ್ರು. ಕೆಂಪುಕೋಟೆ ಸುತ್ತಮುತ್ತ ಮುಜಾಮಿಲ್ ಹಾಗೂ ಉಮರ್ ಓಡಾಡಿದ್ದು ಬಯಲಾಗಿದೆ. ಉಗ್ರರ ಸಂಚು ಇಷ್ಟಕ್ಕೆ ನಿಂತಿಲ್ಲ. ಅಯೋಧ್ಯೆ ಹಾಗೂ ವಾರಣಾಸಿಯಲ್ಲಿ ಸ್ಫೋಟಕ್ಕೆ ದೊಡ್ಡ ಸಂಚು ರೂಪಿಸಿದ್ದು ಹಾಗೂ ವೈದ್ಯೆ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಆಕ್ಟಿವ್ ಮಾಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು.